ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ಆ್ಯಂಡ್ ನೀವು ನೋಡ್ತಿದ್ರೆ ಸ್ಟೈಲ್ ಬಿಂಕ್ ಆ್ಯಂಡ್ ನಾನು ನಿಮ್ಮ ಅವಿನಾಶ್ ಎಸ್ ಅಂತೂ ಕೇಳಿರ್ತೀರ. ಆ್ಯಂಡ್ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು 2025 ಏನು ಮನಿ ಇನ್ವೆಸ್ಟ್ ಮಾಡಿದಿರಲ್ಲ, ನಿಮ್ಮ ಫ್ಯಾಷನ್ಗಾಗಿರ್ಬೋದು, ಯಾವ ಥರ ಎಲ್ಲದಕ್ಕೂ ಅದು ನಿಮಗೆ ವರ್ತ್ ಆಗಿದೆಯಾ ಇಲ್ವಾ, ಆ್ಯಂಡ್ ನೀವು ಅದನ್ನ ಬಿಟ್ಟು ಇನ್ನೇನು ಫಾಲೋ ಮಾಡಬೇಕು ನೆಕ್ಸ್ಟ್ ಬರೋ ಇದಕ್ಕೆ, ಆ್ಯಂಡ್ ಯಾವ ಥರ ಟ್ರೆಂಡ್ ಇದೆ ಇವಾಗ ಅಂತ ತಿಳ್ಕೊಳ್ಳೋಣ. ಫ್ಯಾಷನ್ನ ಸೈಡ್ಗೆ ಇಟ್ಬಿಟ್ಟು ನಿಮ್ಗೆ ಏನಾದರೂ ಸ್ಕಿನ್ ಕೇರ್ ಆಗಿರ್ಬೋದು, ಯಾವ್ದಾದ್ರು ಪ್ರಾಡಕ್ಟ್ ಬೇಕಾಗಿದ್ದರೆ ಇದು ಬಂದುಬಿಟ್ಟು ನಾವು ಫ್ರೆಂಡ್ದೇ ಪೇಜ್ ಆಗಿದೆ. ಇದರಲ್ಲಿ ನೀವು ಬೇಕಾದ್ರೆ ಏನಾದ್ರು ಲಿಂಕ್ ಆಗಿರ್ಬೋದು, ಏನಾದರೂ ಆರ್ಡ್ರ್ ಮಾಡ್ಕೋಬೇಕಂದ್ರೆ ಅವ್ರು ಜಸ್ಟ್ ಹೇಳಿದ್ರೆ ಸಾಕಾಗುತ್ತೆ. ವಿಲ್ ಸೆಂಡ್ ದ ಲಿಂಕ್. ನಿಮ್ಗೆ ಯಾವ ಥರ ಪ್ರಾಡಕ್ಟ್ ಬೇಕು ಅಂತ ಎಲ್ಲ ಸ್ಕಿನ್ ಟೈಪ್ಗೆ ಯಾವ ಥರ ಅಂತ ಎಲ್ಲ ಚೂಸ್ ಮಾಡಿಬಿಟ್ಟು ಕಳಿಸ್ತಾರೆ. ಆ್ಯಂಡ್ ಇದು ನಾನು ಲಿಂಕ್ನ ಮೆನ್ಷನ್ ಮಾಡ್ತೀನಿ, ಸೊ ನೀವು ಬೇಕಾದ್ರೆ ಆಮೇಲೆ ನೋಡ್ಕೋಬೋದು. ಆ್ಯಂಡ್ ತುಂಬ ಲೇಟ್ ಮಾಡೋದು ಬೇಡ, ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. 2025 ಸ್ಟಾರ್ಟ್ ಆಯಿತು. ನನಗೇನು ಅಂದ್ಕೊಂಡಿದ್ದೀನಿ ಅಂದರೆ ನಿಮ್ಮನ್ನ ಆಬ್ಸಲ್ಯೂಟ್ ಬೆಸ್ಟಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವೇನಾದರೂ ಇನ್ನೂ ಓಲ್ಡ್ ಟ್ರೆಂಡ್ನ ಫಾಲೋ ಮಾಡ್ತಾಯಿದ್ರೆ ಅದನ್ನ ಡಾಮಿನೇಟ್ ಮಾಡಿಬಿಟ್ಟು ಈ ಇಯರಲ್ಲಿ ಯಾವ ಥರ ನೀವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ತೀನಿ. ಆ್ಯಂಡ್ ನೀವೇನಾದರೂ ಇನ್ನೂ ಬ್ಯಾಗಿ ಪ್ಯಾಂಟ್ಸ್ ಇಲ್ಲ ಅಂದರೆ ಓವರ್ ಸೈಜ್ ಪ್ಯಾಂಟ್ಸಲ್ಲಿ ಅಲ್ಲೇ ಸ್ಟ್ರಕ್ ಆಗಿದ್ದಾರೆ, ಆ್ಯಂಡ್ ದಿಸ್ ವಿಡಿಯೋ ಇಸ್ ಫಾರ್ ಯು ಗೈಸ್. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬ್ರೇಕ್ ಡೌನಿಂಗ್ ದ ಬೆಸ್ಟ್ ಮೆನ್ಸ್ ಟ್ರೆಂಡ್ ವಿಚ್ ಫಾಲೋ ದ 2025ನ ಫಾಲೋ ಮಾಡಿರೋದು ಅದನ್ನ. ಆ್ಯಂಡ್ ಅದರಲ್ಲಿ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ, ಹೇಗೆ ಅಂದರೆ ನೀವು ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಇಲ್ಲ ಅಂದರೆ ಹ್ಯಾಂಡ್ಸಮಾಗಿ ಕಾಣುತ್ತರ. ಆ್ಯಂಡ್ ಸ್ಕಿನ್ನಿ ಜೀನ್ಸ್ ಐಪ್ ಯಾವಾಗಾಯಿತು ಅಂದರೆ 2015 ಆಗಿರ್ಬೋದು, ಇಲ್ಲ ಅಂದರೆ 2019 ಆ ಟೈಮಲ್ಲಿ ಸ್ಕಿನ್ನಿ ಜೀನ್ಸ್ ಫುಲ್ ಐಪ್ ಆಗಿತ್ತು. ಆ್ಯಂಡ್ ಅದನ್ನ ಡಾಮಿನೇಟ್ ಮಾಡಿದ್ದು ಬಂದುಬಿಟ್ಟು ಬ್ಯಾಗಿ ಪ್ಯಾಂಟ್ಸ್. ಬ್ಯಾಗಿ ಜೀನ್ಸ್ ಏನಿದೆಲ್ಲ ತುಂಬ ಅದು ನಾವು ಡಾಮಿನೇಟ್ ಮಾಡಿ, ಆ್ಯಂಡ್ ಅದು ಟೈಮಲ್ಲಿ ಅದು ಕೂಡ ಫುಲ್ ಫೇಮಸ್ ಆಗಿತ್ತು ಆ್ಯಂಡ್ ಐಪ್ ಕೂಡ ಕ್ರಿಯೇಟ್ ಮಾಡಿತ್ತು. ಆ್ಯಂಡ್ ಥ್ಯಾಂಕ್ಫುಲಿ ಏನಂದರೆ 2025 ನಾವು ಏನು ಮಾಡ್ತಿದ್ದೀವಿ ಅಂದರೆ ಫೇಡ್ ಅದನ್ನ ಫಾಲೋ ಮಾಡ್ತೀವಿ, ಫೇಡ್ ಟ್ರೆಂಡ್ನ. ಆ್ಯಂಡ್ ಮತ್ತೆ ನಾವು ಸ್ಕಿನ್ನಿ ಆಗಿರ್ಬೋದು, ಇಲ್ಲಾಂದರೆ ಬ್ಯಾಗಿ ಅದಕ್ಕೆ ಮತ್ತೆ ಹೋಗ್ತಾ ಇಲ್ಲ. ಅದೇ ನೀವು ನೋಡಿರ್ತೀರ, ಸುಮಾರು ಜನ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದ್ರು ಸುಮ್ಮನೆ ಸ್ಟೈಲ್ಗೋಸ್ಕರ ಅಂತ ಸ್ಕಿನ್ನಿ ಪ್ಯಾಂಟ್ಸ್ ಹಾಕೊಳ್ಳೋದಿಲ್ಲ, ಬ್ಯಾಗಿ ಆ ಥರ ಎಲ್ಲ ಹಾಕಿರ್ತಾರೆ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ. ಇವಾಗ ಬಂದಿದೆ ಸ್ಟ್ರೈಟ್ ಪ್ಲೇನ್, ಇಲ್ಲಾಂದರೆ ಯಾವ ಥರ ಜೀನ್ಸ್ ಬೇಕು ಆ ಥರ ಕರೆಕ್ಟಾಗಿರೋದು ಬಂದಿದೆ. ಬೇಕಾದ್ರೆ ನೀವು ಅದಕ್ಕೆ ಹೋಗ್ಬೋದು. ಹೇಗೆ ಅಂದರೆ ನೀವು ಬೇಕಾದ್ರೆ ಸ್ಕಿನ್ನಿ ಎಲ್ಲ ಟೈಟಾಗಿರೋದೇ ಒಳಗಡೆ ಇನ್ಫೆಕ್ಷನ್ ಆಗೋ ಚಾನ್ಸ್ ತುಂಬ ಬರುತ್ತೆ. ನಿಮ್ಮ ಬಾಡಿಗೆ ಯಾವ ಥರ ಅಂಟ್ಕೊಂಡಿರುತ್ತೆ ಅಂದರೆ ಅದರಿಂದ ಈಟ್ಗಾಗಿರ್ಬೋದು, ನಿಮ್ಮ ಈಟಿಂದ ಅಲ್ಲಿ ಏನು ಸ್ವೆಟ್ ಆಗುತ್ತಲ್ಲ ಆ ಜಾಗದಲ್ಲಿ ಸ್ವೆಟ್ಟಾಗಿ ಇಚ್ಚಿಂಗ್ ಆಗೋ ಚಾನ್ಸ್ ತುಂಬ ಬರುತ್ತೆ. ಸೊ ಆದಷ್ಟು ಸ್ಕಿನ್ನಿ ಪ್ಯಾಂಟ್ಸ್ ಏನಿದ್ದೀರ ಅದನ್ನ ಅವಾಯ್ಡ್ ಮಾಡಿ. ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ಬಿಕಾಸ್ ಯಾಕೆ ಅಂದರೆ ಈಗ ನೋಡಿರ್ತೀರ ನೀವು, ಬ್ಯಾಗಿ ಆಗಿರ್ಬೋದು, ಸ್ಕಿನ್ನಿ ಎಲ್ಲ ಹೋಗ್ತಾ ಇದೆ ಅಂತ. ಅದಲ್ಲದೆ ಮತ್ತೆ ನೀವೇನಾದರೂ ನೋಡಿರ್ಬೋದು, ತುಂಬ ಬ್ರ್ಯಾಂಡ್ಗಳಿದೆ. ಹೇಗೆ ಅಂದರೆ ಲ್ಯೂಸ್ ಆಗಿರ್ಬೋದು, ಅದರಲ್ಲಿ ಕೂಡ ನಿಮಗೆ ಸ್ಟ್ರೈಟ್ ಫಿಟ್ ಆಗಿರ್ಬೋದಿಲ್ಲ, ಫೇಡ್ ಆ ಥರ ಎಲ್ಲ ನೀಟಾಗಿ ಸಿಗುತ್ತೆ. ಅದು ಬೇಡ ಅಂದರೆ ನೀವು ಬೇಕಾದ್ರೆ ವೆಸ್ಟ್ ಸೈಡ್ಗೆ ಹೋಗ್ಬೋದು. ವೆಸ್ಟ್ ಸೈಡಲ್ಲಿ ಕೂಡ ಅಷ್ಟೇ ನಿಮಗೆ ಸ್ಟ್ರೈಟ್ ಫಿಟ್ ಆಗಿರ್ಬೋದು ಆ್ಯಂಡ್ ನೀಟಾಗಿ ಜೀನ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ. ಆ ಥರನೇ ಬೇಜಾನ್ ಆ್ಯಂಡ್ ಸುಮಾರಿದೆ ಆ ಥರ ಬ್ರ್ಯಾಂಡ್ಗಳನ್ನ ನೀವು ಬೇಕಾದ್ರೆ ಹೋಗ್ಬೋದು. ಆ್ಯಂಡ್ ಅದು ಬಿಟ್ಟು ನೀವು ಏನಾದರೂ ವಾಶ್ ಮಾಡೋಕೆ ಆ ಥರ ಹೋದರೆ ಹೇಗೆ ಅಂದರೆ ಲೈಟ್ ವಾಶ್ ಡೆನಿಮ್ ಏನಿರುತ್ತಲ್ಲ ಅದು ತುಂಬ ಗ್ರೇಟ್. ಬಟ್ ನೀವು ಯಾವುದಾದ್ರು ಡಾರ್ಕ್ ವಾಶ್ ಡೆನಿಮ್ ಏನೋ ಚೂಸ್ ಮಾಡ್ತಿದ್ರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ ಆದಷ್ಟು. ವಾಶ್ ಆ್ಯಂಡ್ ಡಾರ್ಕ್ ವಾಶ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಸುಮಾರು ಜನ ನೋಡಿರ್ತೀರ ಯೂಟ್ಯೂಬಲ್ಲಿ ಆಗಿರ್ಬೋದು, ಆ್ಯಂಡ್ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಿರ್ತಾರೆ ಯಾವ ಥರ ವಾಶ್ ಮಾಡಿದ್ರೆ ಕಲರ್ ಹೋಗಲ್ಲ ಅದು ಇದು ಅಂತ. ಸೊ ಇದನ್ನ ನೀವು ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ನೋಡ್ಬಿಟ್ಟು ತೊಗೊಳ್ಳಿ ಮೆಟೀರಿಯಲ್ನ ಯಾವ ಥರ ಲೈಟ್ ಕಲರ್ಸ್ ಇರ್ಬೋದು, ಇಲ್ಲ ಡಾರ್ಕ್ ಯಾವುದರಿಂದ ಕಲರ್ ಜಾಸ್ತಿ ಹೋಗುತ್ತೆ. ಆ್ಯಂಡ್ ಲೈಟ್ ವಾಶ್ ಮಾಡೋದ್ರಿಂದ ನೀವು ಲೈಟಾಗಿ ವಾಶ್ ಮಾಡೋದಂತ ನೋಡಿಕೊಂಡು ಯೂಸ್ ಮಾಡಿ. ಆ್ಯಂಡ್ ಅದಲ್ಲದೆ ಸುಮ್ಮನೆ ಯಾವುದಕ್ಕೂ ಪೌಡ್ರೆಲ್ಲ ಹಾಕ್ಕೊಬಿಡಿ. ನೋಡಿಕೊಂಡು ಮೆಟೀರಿಯಲ್ ಯಾವುದಿರುತ್ತೆ ಅದು ಯಾವ ಥರ ಹೇಳಿರ್ತಾರೆ ಅದನ್ನ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸೆಕೆಂಡ್ ಥಿಂಗ್ ಹೇಗೆ ಅಂದರೆ ಸ್ಪೋರ್ಟ್ಸ್. ನೀವೇನು ವೇರ್ ಮಾಡ್ತಿರಲ್ಲ ತುಂಬ ನೋಡಿರ್ತೀರ ನೀವು. ಹೇಗೆ ಅಂದರೆ ಯೂಜ್ ಅದು 2025 ತುಂಬ ಫಾಲೋ ಆಗ್ತಾಯಿದೆ. ನೀವು ನೋಡಿರ್ತೀರ ಜಾಕೆಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಕಾಲೇಜ್ ಸ್ವೆಟರ್ಸ್, ಇಲ್ಲಾಂದರೆ ರೆಟ್ರೋ ಸ್ನಿಕರ್ಸ್ ಆ ಥರ ತುಂಬ ಫಾಲೋ ಆಗ್ತಿದೆ. ಆ್ಯಂಡ್ ಫಾರ್ ದಿ ಎಕ್ಸಾಂಪಲ್ ನಾನು ಯಾರು ಹೇಳ್ತೀನಿ ಸುದೀಪ್ ನೋಡಿ, ಈಸ್ ದ ಡೆಫಿನೇಷನ್ ಆಫ್ ಕೂಲ್ ಆ್ಯಂಡ್ ಕ್ಯಾಶುವಲ್ ಸ್ಟೈಲ್. ಅವ್ರು ಯಾವ ಥರ ಇರಬೇಕು ಅಂತ ನೋಡಿ. ನೀವು ಎಲ್ಲೂ ಹೋದಾಗಲೂ ಅವ್ರು ಫುಲ್ ನೀಟಾಗಿ ಡ್ರೆಸ್ನ ಹಾಕೊಂಡಿರ್ತಾರೆ. ಫುಲ್ ಟಾಪ್ ಟು ಬಾಟಮ್ ಯಾವ ಥರ ಇರುತ್ತೆ ಅಂದರೆ ಫುಲ್ ಕ್ಲೀನಾಗಿ ಆ್ಯಂಡ್ ಕೂಲಾಗಿರುತ್ತೆ. ಜಾಕೆಟ್ ರೆಕಮೆಂಡ್ ಮಾಡೋದಂತ ಹೇಗೆ ಹೇಳ್ತೀನಿ, ನೀವು ನೋಡಿರ್ಬೋದು ವೆಸ್ಟ್ ಸೈಡಲ್ಲಿ ತುಂಬ ಚೆನ್ನಾಗಿರೋದು ಬರುತ್ತೆ. ಆ್ಯಂಡ್ ನಿಮಗೆ ಕಮ್ಮಿ ಬಜೆಟಲ್ಲಿ ನೋಡ್ತೀರಾ ಅಂದರೆ ಆ್ಯಂಡ್ ಗುಡ್ ಕ್ವಾಲಿಟಿ ಬೇಕು ಅಂದರೆ ಐಲ್ಯಾಂಡರ್ಗೆ ಹೋಗಿ, ಇಟ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಅದನ್ನ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಅದು ಬಿಟ್ಟು ನಿಮ್ಗೆ ಬೇಕಾದ್ರೆ ಏನಾದರೂ ಬೇಕಂದ್ರೆ ಲೋಕೋಮೋಷನ್ ಆಗಿರ್ಬೋದು, ಆ್ಯಂಡ್ ಅದೇ ಥರ ಪ್ರೈಸ್ ರೇಂಜಲ್ಲಿ ಬೇಕು ಅಂದರೆ ರೋಡ್ ಸ್ಟಾರ್ ಆ ಥರ ಬೇಜಾನಿದೆ. ಆ ಥರ ಇದನ್ನ ಯೂಸ್ ಮಾಡೋದ್ರಿಂದ ಆ್ಯಂಡ್ ಅದು ತುಂಬ ಚೀಪಾಗೂ ಅನಿಸಲ್ಲ, ಅದಲ್ಲದೆ ಅದು ಕ್ವಾಲಿಟಿಯಾಗೂ ಇರುತ್ತೆ ಆ್ಯಂಡ್ ತುಂಬ ದಿನ ಬರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಬೋದು. ಬಂದ್ಬಿಟ್ಟು ಸ್ನೀಕರ್ಸ್ ನೀವು ನೋಡಿರ್ತೀರ ತುಂಬ ಯಾವ ಥರ ಬೇಕಾಗುತ್ತೆ. ಸ್ನೀಕರ್ಸ್ ಅಂತ ಅಷ್ಟೇ ಹೇಳ್ತಿಲ್ಲ, ಬೂಟ್ಸ್ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವೆಲ್ಲೇ ಹೋಗ್ತೀನಿ ಅಂದರೆ ತುಂಬ ಮೇನ್ ಪಾರ್ಟ್ ಅದು. ಅದಲ್ಲದೆ ನೀವೇನಾದ್ರು ಸ್ನೀಕರ್ಸ್ ಸ್ಪೋರ್ಟ್ಸ್ ಇದ್ರಲ್ಲಿ ನೋಡ್ತೀರ ಅಂದರೆ ನೀವೆಲ್ಲರೂ ಸ್ಪೋರ್ಟ್ಸ್ಗೆ ಹೋಗೋದು, ಇಲ್ಲಾಂದರೆ ಜಿಮ್ ಆ ಥರ ಎಲ್ಲರೂ ಹೋಗ್ತೀರ ಅಂದರೆ ಸ್ನೀಕರ್ಸ್ ತುಂಬ ಹೆಲ್ಪ್ ಆಗುತ್ತೆ.
ಸ್ಪೋರ್ಟ್ಸ್ ವೇರ್ ಅಂತ ಬಂದಾಗ ಲೈಕ್ ನೀವು ನೋಡಿರ್ತೀರ ಸುಮಾರು ಜನ ಈ ಥರ ಡ್ರೆಸ್ ಹಾಕೊಂಡ್ರೆ ಯಾವ ಥರ ಜಾಕೆಟ್ ಹಾಕೋಬೇಕು ಅದು ಅಂತ ಯೋಚನೆ ಮಾಡ್ತಾರೆ. ಆ್ಯಂಡ್ ನಾನು ಫಸ್ಟ್ ಥಿಂಗ್ ಹೇಳ್ಬೇಕಂದ್ರೆ ನೀವೇನೋ ಜಿಮ್ಗೆ ಏನಾದ್ರು ಹೋಗ್ತೀನಿ ಅದು ಮ್ಯಾಟರ್ ಅಲ್ಲ. ಲೈಕ್ ಹೇಗೆ ಆದರೂ ಸ್ವೆಟ್ ಆಗ್ತೀರಾ, ಸ್ವೆಟ್ ಆದಮೇಲೆ ಬಿಚ್ಚಿ ಹಾಕ್ತೀರಾ, ಅದು ಯೂಸ್ ಇಲ್ಲ ನಿಮಗೆ. ಅದು ಲೈಕ್ ನೀವು ನಾರ್ಮಲಾಗಿ ಡಾರ್ಕ್ ಕಲರ್ಸ್ ಅವ್ರು ಯೂಸ್ ಮಾಡಿ. ಆ್ಯಂಡ್ ಅದಲ್ಲದೆ ನೀವು ಬೇಕಾದರೆ ಆ ಥರ ನೀಟಾಗಿ ಸ್ವೆಟ್ ಆದಮೇಲೆ ತಾನೇ ನಿಮಗೆ ಬಾಡಿಲಿ ಎಷ್ಟು ಗೇನ್ ಆಗಿದೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಅಲ್ಲಿ ಮ್ಯಾಟ್ರೇ ಆಗಲ್ಲ ನಿಮಗೆ. ಬೇಕಾದ್ರೆ ನೀವು ಯಾವ ಥರ ಡ್ರೆಸ್ ಹಾಕೋಬೇಕು ಅಂತ ಏನಿರಲ್ಲ, ನೀವು ನಾರ್ಮಲಾಗಿ ಹೋಗಿ ಆ್ಯಂಡ್ ಅದನ್ನು ಯೂಸ್ ಮಾಡಿದ್ರೂ ಕರೆಕ್ಟಾಗಿ ಇರುತ್ತೆ. ಅಲ್ಲಿ ಮೇನ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಲೈಕ್ ನೀಟ್ ವೇರ್ ಸ್ವೆಟರ್ಸ್ನ ಯೂಸ್ ಮಾಡಿ. ಲೈಕ್ ಅದೇನು ಮಾಡುತ್ತೆ ಅಂದರೆ ನಿಮಗೆ ತುಂಬ ಮೂಮೆಂಟ್ ಕೊಡುತ್ತೆ, ಲೈಕ್ ತುಂಬ ಅಟ್ರಾಕ್ಟಾಗಿ ಕಾಣೋಕ್ಕೆ. ಆ್ಯಂಡ್ ಇಲ್ಲಾಂದರೆ ಟೆಕ್ಸ್ಚರ್ಸ್ ಕೊಡುತ್ತೆ, ಅದು ನಿಮ್ಮ ಬಾಡಿಗೆ ತುಂಬ ನೀಟಾಗಿ ಕಾಣುತ್ತೆ, ಅಲ್ಲಿ ನೋಡೋರಿಗೆ ತುಂಬ ಅಟ್ರಾಕ್ಟ್ ಆಗಿರುತ್ತೆ. ಅದ್ರ ಜೊತೆ ಆಟಾಡ್ಬೋದು. ಲೈಕ್ ಹೇಗೆ ಅಂದರೆ ರಿಪ್ ನೀಡ್ಸ್, ಇಲ್ಲಾಂದರೆ ವಾಫಾ ಪ್ಯಾಟರ್ನ್, ಇಲ್ಲಾಂದರೆ ಕೇಬಲ್ ಡಿಸೈನ್, ಆ ಥರ ಬೇಜಾನಿರುತ್ತೆ. ಆ ಥರ ಎಲ್ಲ ವೇರ್ ಮಾಡಿ ಲೈಕ್ ನಿಮಗೆ ಟೆಕ್ಸ್ಚರ್ ಜಾಸ್ತಿ ಕೊಡುತ್ತೆ ಆ್ಯಂಡ್ ತುಂಬ ಅಟ್ರಾಕ್ಟಾಗಿ ಕಾಣ್ತೀರ. ಸ್ವೆಟರ್ಸ್ ಅಂದ ತಕ್ಷಣ ಆಗಬೇಡಿ. ಬಿಕಾಸ್ ಯಾಕಂದರೆ ನಾನು ನಿಮ್ಮ ಗ್ರ್ಯಾಂಡ್ ಪಾ ಇಲ್ಲ ನಿಮ್ಮ ತಾತ ಇಲ್ಲ ನಿಮ್ಮ ಅಜ್ಜಿ ಆ ಥರ ಹಾಕೊಳ್ಳೋದು ಸ್ವೆಟರ್ಸ್ ಅಂತ ಹೇಳ್ತಾರೆ. ಲೈಕ್ ಇವಾಗ ಮಾಡರ್ನಾಗಿ ಬಂದಿರೋದು ನೀವು ನೋಡಿರ್ತಾರೆ ಸುಮಾರು ಜನ ಯಾವ ಥರ ಕೇಬಲ್ ನೆಟ್ ಆಗಿರ್ಬೋದು ಆ ಥರ ಎಲ್ಲ ಯಾವ ಥರ ಬಂದಿದೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದನ್ನ ನೀವು ಫಾಲೋ ಮಾಡ್ಬೋದು. ಲೈಕ್ ಇಲ್ಲಾಂದರೆ ಅದರಲ್ಲಿ ಟೀ ಶರ್ಟ್ಸ್ ಆಗಿರ್ಬೋದು, ಪೋಲೋ ಟಿ ಶರ್ಟ್ಸ್ ಆ ಥರ ಎಲ್ಲ ಬಂದಿದೆ. ಅದನ್ನ ನೀವು ಹಾಕೋದ್ರಿಂದ ತುಂಬ ಅಟ್ರಾಕ್ಟಾಗಿ ಕಾಣ್ತಾರೆ. ಆ್ಯಂಡ್ ಟೆಕ್ಸ್ಚರ್ಸ್ ಅದರಿಂದ ತುಂಬ ನೋಡೋರ್ಗೂ ಚೆನ್ನಾಗಿ ಕಾಣುತ್ತೆ. ನೋಡಿರ್ತೀರ ಹೇಗೆ ಅಂದರೆ ದರ್ಶನ್ ಆಗಿರ್ಬೋದು, ಇಲ್ಲಾಂದರೆ ಪುನೀತ್ ರಾಜ್ಕುಮಾರ್ ಯಾವ ಥರ ಪೋಲೋ ಟಿ ಶರ್ಟ್ಸ್ನೆಲ್ಲ ವೇರ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರ ಬಾಡಿ ಯಾವ ಥರ ಕ್ಲೀನಾಗಿ ಕಾಣ್ತಾ ಇತ್ತು ಅಂತ ನೋಡಿರ್ತೀರ ನೀವು ಸುಮಾರು ಜನ. ಮತ್ತು ನೀವು ಜಸ್ಟ್ ಲೈಕ್ ಅದನ್ನ ಯಾವ ಥರ ಇರಬೇಕು ಅಂದರೆ ನೀವು ನೋಡಿರ್ತೀರ ಸುಮ್ಮನೆ. ಲೈಕ್ ನೀವು ಸುದೀಪ್ ಆಗಿರ್ಬೋದು, ಇಲ್ಲ ದರ್ಶನ್, ಪುನೀತ್ ರಾಜ್ಕುಮಾರ್ ಅವರೆಲ್ಲ ಯಾವ ಥರ ವೇರ್ ಮಾಡ್ತಿದ್ರು ಆ್ಯಂಡ್ ಪೋಲೋ ಟಿ ಶರ್ಟ್ಸ್ನ. ಆ್ಯಂಡ್ ಅದರಲ್ಲಿ ಯಾವ ಥರ ಮೇಂಟೈನ್ ಮಾಡ್ತಿದ್ರು ತುಂಬ ಲಾಂಗ್ ತನಕ, ಅದರಿಂದ ಯಾವ ಥರ ಚೆನ್ನಾಗಿ ಕಾಣ್ತಿದ್ರು. ನೀವು ನೋಡಿರ್ತೀರ ಸುಮಾರು ಕಡೆ ಎಲ್ಲಾದರೂ ಹೋದರೆ ಅವರು ಆಲ್ಮೋಸ್ಟ್ ಪೋಲೋ ಟಿ ಶರ್ಟ್ಸ್ ಆಗಿರ್ಬೋದು ಇಲ್ಲ ಆ ಥರ ವೇರ್ ಮಾಡ್ತಿದ್ರು ಪುನೀತ್ ರಾಜ್ಕುಮಾರ್ ಅವರು. ಆ್ಯಂಡ್ ದೊಡ್ಡ ಬಂದರೆ ಏನಾದರೂ ಅವಾಗ ಬ್ಲೇಸರ್ ಎಲ್ಲ ಹಾಕ್ಕೋತಿರ್ಬೋದು. ಬಟ್ ನಾರ್ಮಲಾಗಿ ಫಂಕ್ಷನ್ಸ್ ಎಲ್ಲ ಹೋದಾಗ ಪೋಲೋ ಟಿ ಶರ್ಟ್ಸ್ ಹಾಕೊಂಡಾಗ ಯಾವ ಥರ ಮೇಂಟೈನ್ ಮಾಡ್ತಿದ್ರು ಆ್ಯಂಡ್ ಯಾವ ಥರ ಚೆನ್ನಾಗಿ ಕಾಣ್ತಿದ್ರು. ಆ್ಯಂಡ್ ಅದು ಇವ್ರಿಗೆ ಸೂಟ್ ಆಗುತ್ತಂತ ಇರೋಲ್ಲ. ಲೈಕ್ ನೀವು ಯಾರೇ ಆಗಿದ್ರು ಪೋಲೋ ಟಿ ಶರ್ಟ್ಸ್ ಏನಿದೆ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಅದನ್ನ ನೀವು ವೇರ್ ಮಾಡಿ. ಮೆನ್ಸ್ ನೋಡಿರ್ತೀರ ನೀವು ಯಾವ ಥರ ಫುಟ್ವೇರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಲೈಕ್ ಹೇಗೆ ಅಂದರೆ ಅವ್ರು ಹಾಕೊಳ್ಳೋ ಫುಟ್ವೇರ್ ಆಗಿರ್ಬೋದು, ಸ್ನೀಕರ್ಸ್ ಲೈಕ್ ತುಂಬ ವೈಟ್ ಆಗಿರ್ಬೋದು, ಇಲ್ಲಾಂದರೆ ಬ್ಲ್ಯಾಕ್ ಆ ಥರ. ಇಲ್ಲ ಅಂದರೂ ನೀವು ನೆಕ್ಸ್ಟ್ ಈ ಟ್ರೆಂಡ್ ಏನು ಬರ್ತಾ ಇದೆ ಅಂದರೆ ಲೈಕ್ ಹೇಗೆ ಅಂದರೆ ಲೂಫರ್ಸ್ ಯಾವ ಥರ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಅದರಿಂದ ಏನು ಸ್ಪಾಟ್ಲೈಟ್ ಅದ್ರ ಮೇಲೆ ಬೀಳೋದ್ರಿಂದ ಅದು ತುಂಬ ಎಷ್ಟು ಅಟ್ರಾಕ್ಟಾಗಿ ಕಾಣುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ನೋಡಿರ್ತೀರ. ಸೊ ಅದು ಇವಾಗ ಟ್ರೆಂಡಲ್ಲಿದೆ, ಬೇಕಾದ್ರೆ ನೀವು ಅದನ್ನ ಯೂಸ್ ಮಾಡ್ಬೋದು. ಫುಟ್ವೇರಲ್ಲಿ ಏನು ಹೇಳೋದಂತೆಲ್ಲ ಲೈಕ್ ಜಾಸ್ತಿ ತುಂಬ ನೋಡಿರ್ತೀರಿ ನೀವು, ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸು ಆಗ್ತಾಯಿರ್ತಾರೆ. ಆ್ಯಂಡ್ ಇವಾಗ ಟ್ರೆಂಡ್ ಕೂಡ ಇದೆ. ಸೊ ಅದರಿಂದ ಯಾಕೆಂದರೆ ಅದನ್ನ ಹೇಳ್ತೀನಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಾಮೂಲಿ ಸ್ನೀಕರ್ಸ್ಗಿಂತ. ಲೂಫರ್ಸ್ ಇವಾಗ ಟ್ರೆಂಡಲ್ಲಿದೆ. ಆ್ಯಂಡ್ ಅದಲ್ಲದೆ ಸನ್ಲೈಟ್ ಅದ್ರ ಮೇಲೆ ಡೈರೆಕ್ಟಾಗಿ ನೀಟಾಗಿ ಚೆನ್ನಾಗಿ ಸ್ಪಾಟ್ಲೈಟ್ ಅದರಿಂದ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದನ್ನ ನೀವು ಮೇಂಟೈನ್ ಮಾಡ್ಬೋದು ತುಂಬ ಲಾಂಗ್ ತನಕ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆವಾಗಲೇ ಹೇಳಿದಂಗೆ ನಮ್ಮ ಫ್ರೆಂಡ್ ಒಬ್ಬರು ಆವಾಗಲೇ ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಓಪನ್ ಮಾಡಿದರೆ ಬೇಕಾದ್ರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಆ್ಯಂಡ್ ನಿಮಗೆ ಪ್ರಾಡಕ್ಟ್ ಬೇಕಾಗಿದ್ದರೆ ಅದರಿಂದ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.